ಮಂಚೇನಹಳ್ಳಿಗೆ ಶ್ರೀ ಕ್ಷೇತ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸುಧೇಂದ್ರ ತೀರ್ಥ ಸ್ವಾಮಿಗಳು ಭೇಟಿ ನೀಡಿದ್ದು, ಈ ಭೇಟಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಸ್ವಾಮಿಗಳು ಮಂಚೇನಹಳ್ಳಿಗೆ ಆಗಮಿಸಿ ಗ್ರಾಮದ ಪ್ರಮುಖ ಗಣೇಶನ ದೇವಾಲಯದಲ್ಲಿ ವಿಶೇಷ ಪೂಜೆ, ಮಂತ್ರಾಕ್ಷತೆ ಹಾಗೂ ಆಶೀರ್ವಚನ ನೀಡಿದರು. ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ನಡೆಯಿತು. ಸ್ವಾಮಿಗಳ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಸ್ವಾಮಿಗಳ ಭೇಟಿ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಭಕ್ತ ಮಂಡಳಿಯಿಂದ ಸ್ವಚ್ಛತೆ, ಭದ್ರತೆ ಹಾಗೂ ಸಂಚಾರ ವ್ಯವಸ್ಥೆ ಕುರಿತು ಅಗತ್ಯ ಸಿದ್ಧತೆ ಕೈಗೊಳ್ಳಲಾಯಿತು. ಪೊಲೀಸ್ ಇಲಾಖೆ ಸಹ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು, ಯಾವುದೇ ಅಸೌಕರ್ಯ ಉಂಟಾಗದಂತೆ ಕ್ರಮ ವಹಿಸಲಾಗಿತ್ತು. ಸ್ವಾಮಿಗಳ ಈ ಭೇಟಿ ಗ್ರಾಮಸ್ಥರಲ್ಲಿ ಹೊಸ ಉತ್ಸಾಹ ತುಂಬಿದ್ದು, ಧಾರ್ಮಿಕ ಹಾಗೂ ಸಾಮಾಜಿಕ ಸೌಹಾರ್ದತೆಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನ ತುಂಬಾ ಜಾಗೃತವಾಗಿ ಒಳ್ಳೆಯ ಶುಭ ಲಕ್ಷಣಗಳಿಂದ ದೇವರ ವಿಶೇಷ ಸನ್ನಿಧಾನವನ್ನು ಕೂಡಿರತಕ್ಕಂಥ ದೇವಸ್ಥಾನ ಇನ್ನು ಅಭಿವೃದ್ಧಿಯಾಗಲಿ. ನಮ್ಮ ಈ ಮಂಚೇನಹಳ್ಳಿಯ ತಾಲೂಕೆ ನೂತನವಾಗಿದೆ, ಇದು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಈ ಕ್ಷೇತ್ರದ ಪುರೋಹಿತರು ನಿಮ್ಮೆಲ್ಲರ ನೆಚ್ಚಿನ ಆದಂತಹ ವೆಂಕಟೇಶ್ ಅವರು ಅಯೋಧ್ಯೆಗೂ ಕೂಡ ನಮ್ಮ ಈ ಪ್ರಾಂತದಿಂದ ಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ನಮ್ಮ ಈ ಪ್ರಾಂತದ ಜನತೆ ಹೆಮ್ಮೆ. ಅವರಿಗೂ ಕೂಡ ಎಲ್ಲ ರೀತಿಯ ಕ್ಷೇಮವಾಗಿದ್ದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳಾಗಿ ಬಂತು. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ, ಸನಾತನ ಹಿಂದೂ ಧರ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಧರ್ಮವನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡುತ್ತಾ ಜಾತ್ಯತೀತವಾಗಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆಯನ್ನು ಮಾಡಿ ಅವರವರ ಕ್ಷೇತ್ರದಲ್ಲಿ ಅವರವರ ಧರ್ಮ, ಅವರವರ ಆಚರಣೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಸುಖಿಗಳಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಸತ್ಯಮ